ಇನ್ನು ಬೆಂಗಳೂರಿನ ಸಿಎಂ ನಿವಾಸದಲ್ಲಿ ಕೈ ನಾಯಕರು ಸಭೆಯನ್ನ ಸೇರಿದ್ದಾರೆ. ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಮೀಟಿಂಗ್ ಮಾಡ್ತಾ ಇದ್ದಾರೆ. ರಿಪೋರ್ಟ್ ಕಾರ್ಡ್ ಜೊತೆ ಸಚಿವರುಗಳು ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ತಮ್ಮ ಇಲಾಖೆಯ 1 ವರ್ಷದ ಸಾಧನೆಗಳ ಕುರಿತು ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಕೂಡ ತಂದಿದ್ದಾರೆ. ಇಲಾಖಾವಾರು ಕೆಲಸಗಳು ಏನೇನಾಗಿದೆ ಅನ್ನುವಂಥ ವಿವರಣೆಯೊಂದಿಗೆ ಹಾಜರಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇವರೆಲ್ಲ ಉಪಸ್ಥಿತಿ ಇದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಸಹಜವಾಗಿ ಈಗ ಹೈಕಮಾಂಡ್ ನಾಯಕರುಗಳು ಬಂದಿದ್ದಾರೆ ಅಂತ ಅಂದ್ರೆ ಏನು, ಮುಖ್ಯಮಂತ್ರಿಗಳ ಬದಲಾವಣೆ ಏನಾದರೂ ವಿಚಾರ ಪ್ರಸ್ತಾಪಕ್ಕೆ ಬರುತ್ತಾ, ಅಥವಾ ಈ ಮೂಡ ಹಗರಣ, ವಾಲ್ಮೀಕಿ ಹಗರಣ ಇದ್ರ ವಿಚಾರವಾಗಿ ಹೈಕಮಾಂಡ್ ಏನಾದ್ರು ಕ್ರಮ ತೆಗೆದುಕೊಳ್ಬಹುದಾ, ಯಾರ್ದಾದ್ರು ತಲೆದಂಡ ಆಗುತ್ತಾ, ಈ ರೀತಿಯಾಗಿ ಸಹಜವಾಗಿ ಒಂದಷ್ಟು ಗುಮಾನಿಗಳು ಬರುತ್ತವೆ. ಬಟ್ ಈಗ ಸಚಿವರುಗಳ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಗಮನಿಸಿ ಮುಂದುವರಿಸಬೇಕೋ ಬೇಡವೋ ಅನ್ನುವಂಥ ನಿರ್ಧಾರಕ್ಕೆ ಬಂದರೂ ಆಶ್ಚರ್ಯ ಇಲ್ಲ ಅಂತ ಕಾಣಿಸುತ್ತೆ. ಬಟ್ ಅದೇನೇ ಇದ್ರೂ ಕೂಡ ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ರೀಶಫಲ್ ಇಲ್ಲ, ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನೋದನ್ನ ಬಹಳ ಖಡಾಖಂಡಿತವಾಗಿ ಹೇಳಿದ್ದಾರೆ. ಬಟ್ ಅದನ್ನ ಮೀರಿ ಏನಾದರೂ ಆಗುತ್ತಾ ಅನ್ನೋದನ್ನು ನೋಡಬೇಕಿದೆ.